ನಮಸ್ಕಾರ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೆಲಕಲಿ ಮಾಸ್ತರ್ ನಾಗರಾಜ್ ಸರ್. ಸ್ನೇಹಿತರೆ, ಎಷ್ಟೋ ಎಕ್ಸಾಮ್ದಲ್ಲಿಯೂ ಕೂಡ ಒಂದು ಪ್ರಶ್ನೆ ಈ ಒಂದು ಗಣರಾಜ್ಯೋತ್ಸವದ ಬಗ್ಗೆ ಬಿದ್ದಿರ್ತದೆ. ಆಲ್ಮೋಸ್ಟ್ ಆಲ್ ಈಗ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಮತ್ತು PSI ಎಕ್ಸಾಮ್ ಅನ್ನ ಯಾರು ಫೋಕಸ್ ಮಾಡ್ತಿದ್ದೀರಲ್ರಿ ಅವ್ರಿಗೆ ಇದ್ರ ಬಗ್ಗೆ ಈ ಒಂದು ಮಾಹಿತಿ ಗೊತ್ತಿರಲೇಬೇಕ್ರಿ. ಇದು ಮಾರ್ಕ್ಸ್ ಬೀಳ್ತಾವಂತಿಸಿಂದ ಗೊತ್ತಿರ್ಬೇಕಂತಿಲ್ಲ. ನಮ್ಮ ಭಾರತ ದೇಶದ ಗಣರಾಜ್ಯೋತ್ಸವ ಯಾವ ರೀತಿ ನಡೀತದ ಮತ್ತು ಇಲ್ಲಿ ಸ್ವತಂತ್ರೋತ್ಸವಕ್ಕೂ ಮತ್ತು ಗಣರಾಜ್ಯೋತ್ಸವ ಇರ್ತಕ್ಕಂತಹ ವ್ಯತ್ಯಾಸ ಏನು, ಮತ್ತು ಅವಾಗ ಯಾರು ಧ್ವಜಾರೋಹಣವನ್ನು ಮಾಡ್ತಾರ, ಇವಾಗ ಯಾರು ಧ್ವಜಾರೋಹಣವನ್ನು ಮಾಡ್ತಾರ, ಅದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗೈತಿ. ಈಗ ಸಿಂಪಲ್ ಆಗಿ 2026 ಜನವರಿ 26 ನಡೆದಂತಹ ಗಣರಾಜ್ಯೋತ್ಸವದ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ್ರಿ. ಭಾರಿ ವಿಶೇಷವಾದಂತಹ ಮಾಹಿತಿಯನ್ನು ನಾನು ಇಲ್ಲಿ ತಗೊಂಡ್ ಬಂದಿರ್ತೀನಿ. ಸೊ ಇದು 77ನೇ ಎಷ್ಟೇದಪ್ಪ ಅಂತಂದ್ರೆ 77ನೇ ಗಣರಾಜ್ಯೋತ್ಸವ ಆಗಿರ್ತದೆ. 26ಕ್ಕೆ ಇದೇನಪ್ಪ ಅಂದ್ರೆ 77ನೇ ಗಣರಾಜ್ಯೋತ್ಸವ ಆಗಿರ್ತದ. ಸೊ ಹಂಗಾದ್ರೆ ಎಷ್ಟು ಗಣರಾಜ್ಯೋತ್ಸವ ಮುಗ್ದಾವ ಅಂತಂದ್ರ 76 ಗಣರಾಜ್ಯೋತ್ಸವ ಕಂಪ್ಲೀಟ್ ಆಗಿದ್ದಾವ, ಇದು 77ನೇದ, ರೈಟ್. ಸೊ ಹಂಗ ನೋಡ್ರಿ, ಇಲ್ಲಿ ಮೊದಲ ಗಣರಾಜ್ಯೋತ್ಸವವನ್ನ ಯಾವ ವರ್ಷದಿಂದ ನಾವು ಆಚರಣೆ ಮಾಡ್ಕೋಕೊಂತೀವಿ? 1950 ಜನವರಿ 26ರಿಂದ. ಸೊ ಮೊದಲನೇದ ಏನಪ್ಪಾ ಅಂತಂದ್ರೆ ನಾವು ಆಚರಣೆ ಮಾಡ್ಕೊಂತ ಬರಾಕತ್ತಿದೀವಿ. ಸೊ 76 ವರ್ಷ ಏನಾಗೈತಿ ಪೂರ್ಣಗೊಂಡಾವ. 77 2027ಕ್ಕೆ ನಡೆದದ. ಸೊ ಸಿಂಪಲ್ ಅದರಿ, ಒಂದೊಂದು ಲೈನ್ದಾಗ ಕೇಳಿದಾಗ ಆನ್ಸರ್ ಅನ್ನ ಮಾಡ್ತಾ ಇರಬೇಕು. ಮುಖ್ಯ ಅತಿಥಿಯಾಗಿ ಪ್ರತಿ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಬೇರೆ ದೇಶದ ಮುಖ್ಯ ಅತಿಥಿಗಳನ್ನ ನಾವು ಆಹ್ವಾನ ಮಾಡ್ತಾ ಇದ್ದೀವಲ್ರಿ. ಹಂಗ ಈ ವರ್ಷ 2026ಕ್ಕೆ ಯಾರ್ಯಾರು ಬಂದಿದ್ದಾರಪ್ಪ ಅಂದ್ರ 2026ರಂದು ಬರ್ತಕ್ಕಂತಹ ಮುಖ್ಯ ಅತಿಥಿಗಳು ನೋಡ್ರಿ, ಬಂದಂತವ್ರು ಉರ್ಸುಲಾ ವಾನ್ ಡೆಲ್ ಲೆಯನ್. ಹೌದಾ, ಲಯನ್ ಅಂತ ನೆನಪಿಟ್ಕೊಂಡ್ ಬಿಡ್ರಿ, ಯಾಕಂದ್ರೆ ಲಯನ್ ಇದ್ದಂಗ ಇರ್ತಾರ ಅವ್ರು. ಯಾಕಪ್ಪ ಅಂತಂದ್ರ ಯುರೋಪಿಯನ್ ಆಯೋಗ ಅಂದ್ರ ಯುರೋಪಿಯನ್ ಯೂನಿಯನ್ ಐತಲ್ಲ, ಇದು ಸಂಪೂರ್ಣವಾಗಿ 27 ದೇಶಗಳ ಒಬ್ಬ ಅಧ್ಯಕ್ಷ ಅಂತ ಹೇಳ್ಬೋದು ನಾವು ಇವರನ್ನ. ಹೌದಾ, ಸೊ ಎಲ್ಲ ಕುಡಿದಂತಹ ಒಂದು ಅಧ್ಯಕ್ಷ, ಒಕ್ಕೂಟ ಕುಡಿದಂತಹ ಅಧ್ಯಕ್ಷ ಅವರು. ಸೊ ಇವರನ್ನ ಈ ಬಾರಿ ಮುಖ್ಯ ಅತಿಥಿಯಾಗಿ ನಾವು ಆಯ್ಕೆ ಮಾಡ್ಕೊಂಡಿದೀವಿ, ಬಂದಿದ್ರು. ಮತ್ತ ಅಷ್ಟ ಅಲ್ದ ಆಂಟೋನಿಯಾ ಕೋಸ್ಟಾ ಎಂತಕ್ಕಂಥವ್ರು, ಇವರು ಕೂಡ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರಾಗಿದ್ರು. ಇವರು ಕೂಡ ನಮ್ಮ ಗಣರಾಜ್ಯೋತ್ಸವದಿಂದ ಭಾಗಿಯಾಗಿದ್ರು. ಮೋಸ್ಟ್ ಇಂಪಾರ್ಟೆಂಟ್, ಪೊಲೀಸ್ ಕಾನ್ಸ್ಟೇಬಲ್ ಓದ್ತಕ್ಕಂತಹ ಹುಡುಗರಿಗೆ ಇವೆರಡು ವಿಷಯಗಳು ಗೊತ್ತಿರ್ಬೇಕಾಗ್ತದ. ಎಸ್, ಹಂಗ ಅಲ್ರಿ. ಮತ್ತೊಂದು ವಂದೇ ಮಾತರಂ, ಹೌದಾ, ಬಂಕಿಮ್ ಚಂದ್ರ ಚಟರ್ಜಿ ಅವರು ಬರೆದಂತಹ ವಂದೇ ಮಾತರಂ ಗೀತೆಯ 150 ವರ್ಷ ಆಯ್ತ್ರಿ. ಈ ಒಂದು ವರ್ಷಾಚರಣೆಯಾಗಿ ಅತಿ ಹೆಚ್ಚು ಏನಪ್ಪಾ ಅಂತಂದ್ರ ವಿಶೇಷ ಆಕರ್ಷಣೀಯ ಒಂದು ರೂಪ ತಾಳಿತು. ಯಾವುದು? ಈ ಒಂದು ವಂದೇ ಮಾತರಂ ಗೀತೆ, ರೈಟ್. ಅಷ್ಟಲ್ದ CRPF, ಹೌದಾ, ಈ CRPF ಒಳಗೆ ಈ ಸರ್ತಿ ಬಹಳ ವಿಶೇಷ ಆಗ್ಯದ. ಏನಾಗೈತೆ ಅಂತಂದ್ರ ಸರ್ವ ಪುರುಷರ ತುಕುಡಿಯನ್ನ, ಈ ಒಂದು CRPF ನ ಸರ್ವ ಪುರುಷರ ತುಕುಡಿಯನ್ನ ಮೊದಲ ಬಾರಿಗೆ ಒಬ್ಬ ಮಹಿಳೆ ಮುನ್ನಡೆಸಿಕೊಂಡು ಹೋದ್ರಿ. ಇದು ಬಹಳ ವಿಶೇಷ ಆಗಿರ್ತದ. ಅವ್ರು ಯಾರಪ್ಪ ಅಂತಂದ್ರ ಅಸಿಸ್ಟೆಂಟ್ ಕಮಾಂಡೆಂಟ್ ಸಿಮ್ರಾನ್ ಬಾಲಾ. ಯಾರು? ಸಿಮ್ರಾನ್ ಬಾಲಾ ಅವರು ಪುರುಷರ ತುಕುಡಿಯನ್ನ ಮುನ್ನಡೆಸಿಕೊಂಡು ಹೋಗಿದಾರ. ಅದು ಯಾವುದು? CRPF ದ. ಎಸ್, ಬಹಳ ಇಂಪಾರ್ಟೆಂಟ್ ಆಗಿರ್ತದ. ನೆಕ್ಸ್ಟ್, ರಾಜಪಥದ ನೂತನ ಹೆಸರನ್ನ ಕರ್ತವ್ಯ ಪಥ ಅಂತ ಹೇಳಿ ಬದಲಾವಣೆ ಮಾಡಿದರು. ಇದು ಕೂಡ ಕರೆಂಟ್ ಅಫೇರ್ಸ್ ಒಳಗಿತ್ತು. ಹೌದಾ, ರಾಜ್ಯಪಥದ ಹೆಸರನ್ನ ಕರ್ತವ್ಯ ಪಥ ಅಂತ ಬದಲಾವಣೆ ಮಾಡಿದ್ರು. ಈ ಬಾರಿ 2026ಕ್ಕೆ 13 ಸ್ತಂಭಗಳು, ಯಾವುದು? 13 ಸ್ತಂಭಗಳ ಚಿತ್ರಗಳು ವಿವಿಧ ಕೇಂದ್ರ ಸಚಿವಾಲಯಗಳು ಮತ್ತು ಇತರೆ ಇಲಾಖೆಯಿಂದ ಎಷ್ಟು ಸ್ತಬ್ಧ ಚಿತ್ರಗಳು ಅಂದ್ರ 13 ಸ್ತಬ್ಧ ಚಿತ್ರಗಳು ಭಾಗಿಯಾಗಿದ್ದು. ಹೌದಾ, ಸೊ ಸಿಂಪಲ್ ಆಗಿ SSC JDU ಇದನ್ನು ಕೇಳಬಹುದಾಗ್ತದ. ನೆಕ್ಸ್ಟ್ ಮತ್ತೇನದ ಅಂದ್ರ ಗಣರಾಜ್ಯದ ದಿನವೊಂದ ಪ್ರತಿ ವರ್ಷ ನಾವು ಏನ್ ಮಾಡ್ತೀವಿ ಅಂದ್ರೆ ಮುಖ್ಯ ಅತಿಥಿಗಳನ್ನ ಆಹ್ವಾನ ಮಾಡ್ತೀವಿ. ಆದ್ರ ಸೊ ಎಷ್ಟು ಬಾರಿ ನಾವು ಬೇರೆ ದೇಶದ ಮುಖ್ಯ ಅತಿಥಿಗಳನ್ನ ಇಲ್ಲದೆ ಗಣರಾಜ್ಯವನ್ನ ಮಾಡಿದ್ದೀವಿ ಅಂತಕ್ಕಂತಹ ಒಂದು ಪ್ರಶ್ನೆ ಬಂದ್ರು ಕೂಡ ನಮ್ಗೆ ಗೊತ್ತಿರ್ಬೇಕಾಗೈತಿ. ಇಲ್ಲಿ ನೋಡ್ರಿ, 5 ಬಾರಿ. ಎಷ್ಟು ಬಾರಿ? 5 ಬಾರಿ. 1952, 1953, 1966, 2021 ಮತ್ತು 22, ಸುಮಾರು 5 ಬಾರಿ ನಾವು ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿ ಇಲ್ಲದೆ ನಾವು ಗಣರಾಜ್ಯೋತ್ಸವನ್ನ ಮಾಡಿದ್ದೀವಿ. ಎಸ್, ಇದು ಕೂಡ ಒನ್ ಲೈನರ್ ಕ್ವಶನ್ ಆಗಿರ್ತದ. ಪೊಲೀಸ್ ಕಾನ್ಸ್ಟೇಬಲ್ ಕೇಳ್ತಕ್ಕಂತಹ ಒಂದು ಸನ್ನಿವೇಶ ಇರ್ತದ. ನೆಕ್ಸ್ಟ್ 2018, ಮೋಸ್ಟ್ ಇಂಪಾರ್ಟೆಂಟ್ ರೀ. 2018ರ ಗಣರಾಜ್ಯೋತ್ಸವ ಎಷ್ಟೇದಪ್ಪ ಅಂದ್ರ 69ನೇದ. ಈ ಗಣರಾಜ್ಯೋತ್ಸವಕ್ಕೆ ಭಾರತದ ರಾಜ್ಯತಾಂತ್ರಿಕ ಇತಿಹಾಸದಲ್ಲಿ ಭಾರತವು ಆಸಿಯನ್ ಒಕ್ಕೂಟವನ್ನ, ಏನ್ರಿ, ಆಸಿಯನ್ನಲ್ಲಿರ್ತಕ್ಕಂತಹ 10 ರಾಷ್ಟ್ರದ ಮುಖ್ಯಸ್ಥರನ್ನ ಆಹ್ವಾನಿಸಿತ್ತು 2018ರಲ್ಲಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕ್ವಶನ್ ಬರ್ತದ. ಹೌದಾ, ಎಸ್. ಮತ್ತೇನ್ ಮಾಸ್ತರ್ ಇದ್ರ ಬಗ್ಗೆ ಐತಪ್ಪ ಅಂತಂದ್ರ ಗಣರಾಜ್ಯ ದಿನದಂದು ನಮ್ಮ ಭಾರತದ ಗೌರವ ರಾಷ್ಟ್ರ ಧ್ವಜವನ್ನ ಯಾರು ಧ್ವಜಾರೋಹಣವನ್ನ ಮಾಡ್ತಾರ. ಮತ್ತು ಅದೇ ರೀತಿ ಸ್ವತಂತ್ರ ದಿನದಂದು
ಆಗಸ್ಟ್ 15ರಂದು ಯಾರು ಧ್ವಜಾರೋಹಣವನ್ನ ಮಾಡ್ತಾರಂತಕ್ಕಂಥದ್ದು ಹಿಂದೆ ಸಲ ಒಂದು ಎಕ್ಸಾಮ್ನು ಆಗ್ಯದ. ಸೊ ಮುಂದೆ ಆಗೋ ಚಾನ್ಸ್ ಇರ್ತಾವ. ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿಯವರು, ಹೌದಾ, ಭಾರತದ ಗೌರವಾನ್ವಿತ ರಾಷ್ಟ್ರಪತಿಯವರು ಇಲ್ಲಿ ಧ್ವಜಾರೋಹಣವನ್ನು ಮಾಡ್ತಾರ. ಸ್ವತಂತ್ರ ದಿನಾಚರಣೆ ದಿನದಂದು ಪ್ರಧಾನಿ ಅವರು ಏನಪ್ಪಾ ಅಂತಂದ್ರೆ ಧ್ವಜಾರೋಹಣವನ್ನ ಮಾಡ್ತಾರ. ಇನ್ನೊಂದು ಸಿಂಪಲ್ ಅದ, ಗಣತಂತ್ರ ವ್ಯವಸ್ಥೆಯ ಯಾವ ದೇಶದಿಂದ ನಾವು ತಗೊಂಡ್ ಬಂದೀವಿ, ಗಣತಂತ್ರ ಅಂತಕ್ಕಂಥ ಪದ, ಈ ವ್ಯವಸ್ಥೆಯನ್ನ ಯಾವ ದೇಶದಿಂದ ತಗೊಂಡ್ ಬಂದೀವಿ ಅಂದ್ರೆ ಫ್ರಾನ್ಸ್ ದೇಶದಿಂದ ತಗೊಂಡ್ ಬಂದೀವಿ. ಯಾವ ದೇಶದಿಂದ? ಫ್ರಾನ್ಸ್ ದೇಶದಿಂದ ತಗೊಂಡ್ ಬಂದೀವಿ. ಬಹಳ ಈಜಿ ಇರ್ತಾವ, ಆದ್ರೆ ಎಕ್ಸಾಮ್ದಾಗ ಇವ ನಮ್ಮನ್ನ ಕಾಲ್ ಹಿಡಿದು ನೆಲಕ್ಕೆ ಬಿಡಿತಿರ್ತಾವ. ಸೊ ಸ್ವಲ್ಪ ಇದನ್ನ ಅಬ್ಸರ್ವೇಷನ್ ಮಾಡಬೇಕು. ಭಾರತದ ಮೊದಲ ಗಣರಾಜ್ಯೋತ್ಸವ ಸಮಾರಂಭದ ಮುಖ್ಯ ಅತಿಥಿಗಳನ್ನ ನಾವು ಆಹ್ವಾನ ಯಾರನ್ನ ಮಾಡಿದೀವಿ, ಯಾರು ಬಂದಿದ್ರು ಪ್ರಶ್ನೆ ಕೇಳಿದಾನ KSRP ಪೊಲೀಸ್ ಕಾನ್ಸ್ಟೇಬಲ್ದಾಗ. ಸೊ ಯಾರಪ್ಪ ಅಂತಂದ್ರ ಇಂಡೋನೇಷ್ಯಾದ ಆಗಿನ ಅಧ್ಯಕ್ಷ ಸುಕಾರ್ನೋ ಅವರು. ಯಾರು? ಇಂಡೋನೇಷ್ಯಾದ ಆಗಿನ ಅಧ್ಯಕ್ಷ ಸುಕಾರ್ನೋ ಅವರು ಭಾರತ ದೇಶಕ್ಕೆ ಬಂದಂತಹ ಮೊದಲ ಮುಖ್ಯ ಅತಿಥಿ ಆಗಿರ್ತಾರ ಗಣರಾಜ್ಯೋತ್ಸವ ದಿನದಂದು. ರಾಜ್ಯಪಥದಲ್ಲಿ ಮೊದಲ ಬಾರಿಗೆ, ಎಲ್ಲಿ ರಾಜ್ಯಪಥದಲ್ಲಿ ಮೊದಲ ಬಾರಿಗೆ 1955ರಂದು ರಿಪಬ್ಲಿಕ್ ಡೇ ಪರೇಡ್ ಅನ್ನ, ಈ ಪರೇಡ್ ಅನ್ನ ಯಾವಾಗಿಂದ ನಡೆಸಾಕತ್ತಾರ ಅಂದ್ರೆ 1955ರಿಂದ ನಡೆಸಾಕತ್ತಾರು. ಓಕೆ, ಈ ರೀತಿ ಮಾಹಿತಿ ಇರ್ತದ. ಇದು ಸಂಪೂರ್ಣ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರ್ತದ. ಇನ್ನೂ ಹೆಚ್ಚು ಮಾಹಿತಿ ಕೊಡ್ತಾ ಇರ್ತೇನೆ, ಆದ್ರೆ ಎಕ್ಸಾಮ್ ದೃಷ್ಟಿಯಿಂದ ಇರ್ತಕ್ಕಂತಹ ಮಾಹಿತಿಗಳು ಇದಾಗಿರ್ತಾವ. ಮತ್ತು ಇದಕ್ಕೆ ಬೇಕಂತಹ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ದಲ್ಲಿ ಆಗಿರ್ಬೋದು ಹಾಕಿರ್ತೀನಿ ರೀ. ಸೊ ಬಂದು ನೋಡ್ಕೊರಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸೊ ಮತ್ತೆ ಇಂತಹ ಮಾಹಿತಿಯನ್ನು ತೊಗೊಂಡು ಬರ್ತೀನಿ ರೀ. ಸೊ ಎಲ್ಲರೂ ಕೂಡ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ ಅನ್ನಾಗಲಿ ಮತ್ತು ಟೆಲಿಗ್ರಾಮ್ ಅನ್ನಾಗಲಿ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ರಿ. ಸೊ ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.